ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ವಿಟೇಷನ್ ಕಾರ್ಡ್ ಉಪಯೋಗಿಸ್ಕೊಂಡು ಶಿವನಿಗೆ ಪ್ರಿಯವಾದ ವಾದ್ಯ ಡಮರುಗನ್ನು ಹೇಗೆ ನಾವು ಮನೆಯಲ್ಲೇ ಮಾಡ್ಬೋದು, ಅಂದರೆ ಇನ್ನೇನು ಶಿವರಾತ್ರಿ ಬಂದೇ ಬಿಡ್ತಲ್ವಾ, ಶಿವನ ಡೆಕೋರೇಷನ್ಗೋಸ್ಕರ ಈ ಡಮರುಗನ ನಾವು ಮಾಡ್ಬೋದು. ಮತ್ತು ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆಲ್ಲ ಹೊರಗಡೆಯಿಂದ ತರೋದಕ್ಕಿಂತ ಮುಂಚೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಡಮರುಗನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಡಮರುಗ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ, ನಾನಿಲ್ಲಿ ಒಂದು ದಪ್ಪ ಡ್ರಾಯಿಂಗ್ ಶೀಟ್ ತೊಗೊಂಡಿದ್ದೀನಿ. ಅಂದರೆ ಇದ್ರ ಬದಲು ನೀವು ಇನ್ವಿಟೇಷನ್ ಕಾರ್ಡ್ ಸಹ ಯೂಸ್ ಮಾಡ್ಬೋದು. ನೋಡಿ, ನಾನಿಲ್ಲಿ 4 ಇಂಚ್ ಅಗಲ ಮತ್ತು 8 ಇಂಚು ಉದ್ದದಕ್ಕೆ ಒಂದು ಪೀಸ್ನ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಪೀಸ್ನ ಕಟ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಹೀಗೆ ರೋಲ್ ಮಾಡ್ಕೋಬೇಕು. ನೀವು ಈ ಸೈಜ್ನ ಇನ್ನೂ ದೊಡ್ಡ ಡಮರುಗ ಮಾಡಬೇಕು ಅಂತ ಅಂದ್ರೂ ಸಹ ಈ ಉದ್ದನ ಜಾಸ್ತಿ ಇಟ್ಕೊಂಡ್ರೆ ಆಯಿತು. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಈ ಗಮ್ ಟೈಪ್ ಏನಿರುತ್ತೆ ಇದನ್ನು ಕಟ್ ಮಾಡಿಬಿಟ್ಟು ಅಲ್ಲಲ್ಲಿ ಹಚ್ತಾ ಇದ್ದೀನಿ. ಅಂದರೆ ಕರೆಕ್ಟಾಗಿ ಗ್ರಿಪ್ ಆಗಬೇಕಲ್ವ ಇದು, ಹಾಗಾಗಿ ನೋಡಿ ಫ್ರೆಂಡ್ಸ್, ಹೀಗೆ ರೋಲ್ ಮಾಡಿಕೊಂಡು ಇಲ್ಲೊಂದು ಇಲ್ಲಿ 3 ಟೇಪ್ನ ಹಚ್ಚಿದ್ದೀನಿ. ನೆಕ್ಸ್ಟು ನಾನು ಒಂದು ಬಳೆ ತಗೊಂಡ್ಬಿಟ್ಟು ಹೀಗೆ 2 ರೌಂಡ್ ಸರ್ಕಲ್ ಹಾಕಿಬಿಟ್ಟು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಈ ಸರ್ಕಲ್ಗೆ ಮೇಲ್ಗಡೆ ಈ ರೌಂಡ್ ಟ್ಯೂಬ್ ಥರ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕಿಲ್ಲಿ ಗ್ಲೂ ಹಚ್ತಾ ಇದ್ದೀನಿ ನಾನು. ಗ್ಲೂ ಹಚ್ಚಿದ ಮೇಲೆ ಈ ಸರ್ಕಲ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಇದನ್ನು ನಾನು ಸೆಂಟರಲ್ಲಿ ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಹೀಗೆ ಈ ಕಡೆನೂ ಸಹ ಗ್ಲೂ ಹಚ್ಚಿಬಿಟ್ಟು ನಾನು ಇದನ್ನು ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ 2 ಸೈಡು ಸ್ಟಿಕ್ ಆದಮೇಲೆ ಇದನ್ನು ಗ್ಲೂ ಏನು ಇರತ್ತಲ್ಲ ಅದನ್ನ ಒಂದು 10 ನಿಮಿಷ ಡ್ರೈ ಆಗೋಕ್ಕೆ ಬಿಡಬೇಕು. ಆಮೇಲೆ ನೋಡಿ, ಒಂದು ಈ ಕಲರ್ ಆದರೂ ಓಕೆ, ಅಥವಾ ಗೋಲ್ಡನ್ ಕಲರ್ ಬ್ಲೌಸ್ ಪೀಸ್ ಇದ್ದರೆ ಅದನ್ನೂ ಸಹ ತಗೋಬೋದು. ಇದ್ರ ಸೈಜ್ನ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಸುಮಾರು ಒಂದು ಇಷ್ಟುದ್ದ ಆದರೆ ಸಾಕು. ಇದನ್ನ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ, ಈ ಬಟ್ಟೆ ಪೀಸ್ನ ನಾನು ಹೀಗೆ ತುದಿಗೆ 2 ಸೈಡಲ್ಲೂ ಕಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಟಿಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ, ಹೀಗೆ 2 ಸೈಡು ಕಟ್ ಮಾಡಿಕೊಂಡು ಆಯಿತು. ಇವಾಗ ನೋಡಿ, ಈ ಪಾರ್ಟಲ್ಲಿ ನಾನು ಗ್ಲೂ ಹಾಕ್ತಾ ಇದ್ದೀನಿ. ನೋಡಿ, ಗ್ಲೂ ಹಾಕ್ಕೊಂಡು ಆದಮೇಲೆ ಹೀಗೆ ಒಂದು ಕಡೆಯಿಂದ ಹೀಗೆ ಪ್ರೆಸ್ ಮಾಡ್ತಾ ಬಟ್ಟೆನ ಸುತ್ತಲೂ ಹೀಗೆ ಸ್ಟಿಕ್ ಮಾಡ್ಕೋತಾ ಬರಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಈ ಒಂದು ಸೈಡಲ್ಲಿ ಸ್ಟಿಕ್ ಮಾಡಿ ಆಯಿತು. ಇದೇ ಥರ ಈ ಕಡೆ ಸೈಡಲ್ಲೂ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸುತ್ತಲೂ 2 ಕಡೆನೂ
ಬಟ್ಟೆ ಸ್ಟಿಕ್ ಆಯಿತು. ನಂತರ ಮತ್ತು ಸೇಮ್ ಅದೇ ಸೈಜಿಗೆ 2 ಕಾರ್ಡ್ಬೋರ್ಡ್ ಶೀಟ್ನ ಕಟ್ ಮಾಡಿಕೊಂಡು ಈ ಥರ ಮೇಲ್ಗಡೆ 2 ಕಡೆನೂ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ 2 ಕಡೆ ಅಂಟಿಸಿದ ಮೇಲೆ ನಾನು ಒಂದು 10 ನಿಮಿಷ ಇದು ಫುಲ್ ಡ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ನೆಕ್ಸ್ಟು ಈ ಥರ ಗೋಲ್ಡನ್ ಪೇಪರಲ್ಲಿ ಒಂದು ಕಾಯಿನ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಗ್ಲೂ ಹಾಕಿಬಿಟ್ಟು ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಸೆಂಟ್ರಲ್ಲಿ ಗ್ಲೂ ಹಾಕಿ ಈ ಪೇಪರ್ನ ಹೀಗೆ ಸ್ಟಿಕ್ ಮಾಡಬೇಕು. ಈ ಕಡೆನೂ ಅದೇ ರೀತಿ ಮಾಡ್ಕೋಬೇಕು. ಗ್ಲೂ ಹಾಕಿದ್ದೀನಿ, ಪೇಪರ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಫುಲ್ ಡ್ರೈ ಆಗಿದೆ. ಇವಾಗ ನಾನು ಗ್ಲೂನ ಯೂಸ್ ಮಾಡಿಕೊಂಡು ಈ ರೀತಿ ಲೇಸ್ನ ಸುತ್ತುತ್ತಾ ಸ್ಟಿಕ್ ಮಾಡ್ತಾ ಇದ್ದೀನಿ. ಹೀಗೆ ನೋಡಿ, ಒಂದು ಸೈಡು ಸ್ಟಿಕ್ ಆಗಿದೆ ಅಲ್ಲ, ಇದೇ ರೀತಿ ನಾನು ಈ ಸೈಡು ಸಹ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, 2 ಸೈಡು ಸ್ಟಿಕ್ ಆಯಿತು, ಇಲ್ಲಿ ಮತ್ತು ಇಲ್ಲಿ. ಇವಾಗ ಸೆಂಟರಲ್ಲಿ ಸಹ ಅದೇ ಲೇಸ್ನ ನಾನು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಗ್ಲೂಗನ್ನ ಹಚ್ಚಿಬಿಟ್ಟು ನಾನು ಇದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಹೀಗೆ ಅಲ್ಲೇ ಒಂಚೂರು ಪ್ರೆಸ್ ಮಾಡಿಬಿಟ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಇಷ್ಟು ರೆಡಿ ಆಯ್ತು. ಇವಾಗ ನೆಕ್ಸ್ಟ್ ನೋಡಿ, ಈ ರೀತಿ ವೈಟ್ ಕಲರ್ ದಾರ ತಗೊಂಡು ಸೈಜ್ನ ಕರೆಕ್ಟಾಗಿ ಅಳತೆಗೆ ನೋಡಿ ಕಟ್ ಮಾಡಿ ಇಲ್ಲಿ ಒಂದು ನಾಟ್ ಹಾಕ್ತಾ ಇದ್ದೀನಿ. ಸೆಂಟರಲ್ಲಿ ಲೇಸ್ ಹಾಕಿದ್ವಲ್ಲ ಅಲ್ಲಿಗೆ. ಹೀಗೆ ನಾಟ್ ಆದಮೇಲೆ ನಾನಿಲ್ಲಿ ಒಂದು ಬೀಡನ್ನ ತಗೊಂಡ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಮತ್ತು ಒಂದು ಈ ಥರ ಕ್ಯಾಪ್ನ ಹಾಕ್ತಾ ಇದ್ದೀನಿ. ನೋಡಿ, ಕ್ಯಾಪ್ ಹಾಕಾದ್ಮೇಲೆ ಕ್ಯಾಪ್ ಬಿಚ್ಕೊಳ್ದೇ ಇರೋ ರೀತಿ ಇಲ್ಲಿ ನಾಟ್ ಹಾಕಬೇಕು, 1 2. ನೋಡಿ, ಹೀಗೆ ಇದೇ ರೀತಿ ಮತ್ತೊಂದು ಸೈಡ್ ದಾರ ಇರುತ್ತಲ್ಲ ಇದಕ್ಕೂ ಸಹ ಮಾಡಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಕಾಣಿಸುತ್ತೆ. ಈಗ ಡಮರುಗ ರೆಡಿಯಾಗಿದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ನಾವು ಡಮರುಗನ ಮನೆಯಲ್ಲೇ ಮಾಡ್ಬೋದು ಅಂತ. ಈ ದಾರ 2 ಸೇಮ್ ಇರಬಾರ್ದು, ಈ ರೀತಿ ಒಂದಕ್ಕೊಂದು ಉದ್ದ ಗಿಡ್ಡನೇ ಇರಬೇಕು. ಆವಾಗ ಹೀಗೆ ನೋಡಿ, ಡಮರುಗ ಹೀಗೆ ಸೌಂಡ್ ಮಾಡ್ತಾ ಹೀಗೆ ಮೇಲೆ ಕೆಳಗೆ ಓಡಾಡತ್ತಲ್ಲ ಇದು ದಾರ, ಅದಕ್ಕೋಸ್ಕರ ಈ ಬೀಡ್ ಹಾಕಬೇಕಿದ್ರೆ ಈ ದಾರನ ಉದ್ದ ಗಿಡ್ಡನೇ ಇರಬೇಕು. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಡಮರುಗನ. ತುಂಬ ಈಸಿ ಮೆಥಡಲ್ಲಿ ನಾನು ಮಾಡೋದು ಹೇಳ್ಕೊಟ್ಟಿದ್ದೀನಿ. ನಾನು ಸ್ವಲ್ಪ ಸಣ್ಣದಾಗಿ ಮಾಡಿದ್ದೀನಲ್ಲ, ನೀವು ಬೇಕಿದ್ರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಾರ್ಡ್ಬೋರ್ಡ್ನ ಶೀಟ್ನ ಕಟ್ ಮಾಡ್ಕೋಬೇಕಿದ್ರೆ ಸ್ವಲ್ಪ ಉದ್ದನ ಜಾಸ್ತಿ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಉದ್ದ ಮತ್ತು ಅಗಲನ ನಿಮಗೆ ತುಂಬ ಸುಂದರವಾದ ಇನ್ನೂ ದೊಡ್ಡದಾದ ಡಮರುಗನ ರೆಡಿ ಮಾಡ್ಕೋಬೋದು. ಹೇಗಿದ್ರೂ ಶಿವರಾತ್ರಿ ಬಂತಲ್ವಾ, ಶಿವನ ಅಲಂಕಾರಕ್ಕಾಗಿ ನೀವು ಇದೇ ರೀತಿ ಡಮರುಗನ ಮಾಡ್ಕೋಬೋದು. ಮತ್ತು ನೋಡಿ, ಈ ಮಕ್ಕಳ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗಳಲ್ಲೂ ಸಹ ಈ ರೀತಿ ಡಮರುಗ ಮಾಡಿ ನಿಮ್ಮ ಮಕ್ಕಳಿಗೆ ಅಲಂಕರಿಸ್ಬೋದು. ಎಷ್ಟು ಸುಲಭವಾಗಿ ಮಾಡೋದು ಗೊತ್ತಾಯ್ತಲ್ವಾ ಫ್ರೆಂಡ್ಸ್. ಮತ್ತೆ ಒಂದು ಏನು ಹೇಳೋದು ಅಂತ ಅಂದರೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರು ಸಹ
ಡಮರುಗನ ಹೇಗೆ ಸುಂದರವಾಗಿ ಮಾಡ್ಬೋದು ಮನೆಯಲ್ಲಿ ಅಳಿದುಳಿದ ಪೀಸ್ನಿಂದ ಅಂತ ಗೊತ್ತಾಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.